ಪುತ್ತೂರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಏನ್ ನಡೀತಿತ್ತು ಗೊತ್ತಾ? ನಾನು ಈ ತರ ರೆಡಿ ಆಗ್ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ವಿಷಯ ಗೊತ್ತಾಗ್ಬೇಕು ಅಂತಂದ್ರೆ ಈ ವ್ಲಾಗ್ ನ ಕಂಪ್ಲೀಟ್ ಆಗಿ ಮಿಸ್ ಮಾಡ್ಕೊಳ್ದೆ ನೋಡ್ಕೊಳ್ಳಿ. ಈ ತರ ಟ್ರೆಡಿಷನಲ್ ರೆಡಿ ಆಗ್ಬಿಟ್ಟು ನೆಕ್ಸ್ಟ್ ನಾನು ಹೋಗಿದ್ದೆ ಎಲ್ಲಿಗೆ ಅಂತಂದ್ರೆ, ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೊಂದು ಹೊಸ ಪ್ಲೇಸ್ ತೋರಿಸ್ತೀನಿ, ಬನ್ನಿ ನೋಡ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಸಸ್ಪೆನ್ಸ್ ನೋಡ್ರ ಬನ್ನಿ. ಈ ತರ ನಿಮಗೆಲ್ಲ ಒಂದ್ ಸರ್ಪ್ರೈಸ್ ಕೊಡೋಣ ಅಂತ ನಾನ್ ಫುಲ್ ಟ್ರೆಡಿಷನಲ್ ಆಗಿ ಹೊರಟು ನೆಕ್ಸ್ಟ್ ಹೋಗ್ತಿದ್ರೆ ನನಗೆ ಸರ್ಪ್ರೈಸ್ ಕಾಯ್ದಿತ್ತು ಅನ್ಕೊಳ್ಳಿ. ಪುತ್ತೂರ್ ಬಸ್ ಸ್ಟ್ಯಾಂಡ್ ಹತ್ರ ರೀಚ್ ಆಗಿದ ತಕ್ಷಣ ಈ ತರ ನಾಯಿ ಬೆಕ್ಕುಗಳನ್ನ ನೋಡಿ ಶಾಕ್ ಆಗೇ ಬಿಡ್ತು. ಇದ್ಯಾಕಪ್ಪ ಈ ತರ ಎಲ್ಲ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಂಡು ಮೇಲ್ಗಡೆ ನೋಡಿದ ತಕ್ಷಣ ಈ ಬ್ಯಾನರ್ ಕಾಣಿಸ್ಬಿಡ್ತು. ಈ ವಿಷಯ ಏನಪ್ಪಾ ಅಂತ ಅಂದ್ರೆ ಪೆಟ್ ಲವರ್ಸ್ ಗೆ ಒಂದು ಗಮ್ಮತ್ತೆ ಕಾಯ್ದಿತ್ತು ಅಂತ ಅನ್ಕೊಳ್ಳಿ. ಉಚಿತವಾಗಿ ನಾಯಿ ಮತ್ತು ಬೆಕ್ಕುಗಳನ್ನ ದತ್ತು ಕೊಡುವ ಶಿಬಿರ ಹಮ್ಮಿಕೊಂಡಿದ್ರು. ಆದ್ರೆ ಈ ವ್ಲಾಗ್ ಬಂದ್ಬಿಟ್ಟು ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ, ಬಟ್ ಇದು ಆಲ್ರೆಡಿ ಆಗೋಗಿತ್ತು. ಅವತ್ತೆಲ್ಲ ಯಾರ್ಯಾರಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ ವಿಷಯ ಏನಪ್ಪಾ ಅಂತಂದ್ರೆ. ಆಕ್ಚುಲಿ ನಾನು ಪೆಟ್ ಲವರ್ ಆಗಿರೋದ್ರಿಂದ ಈ ದೃಶ್ಯ ನೋಡಿ ತುಂಬಾನೇ ಖುಷಿ ಆಯ್ತು. ಆದ್ರೆ ನಾನಂತೂ ಇದನ್ನ ದತ್ತು ತಗೊಳಕ್ ಆಗಲ್ಲ ಈ ಮೂಮೆಂಟ್ ಅಲ್ಲಿ ಅಂತ ಅನ್ಕೊಂಡು ನೆಕ್ಸ್ಟ್ ನಾನ್ ಹೊರಟಿದ್ದೆ ಎಲ್ಲಿಗೆ ಅಂತ ನೋಡೋಣ ಬನ್ನಿ. ಹೆಂಗೆ ನಾವು ಪುತ್ತೂರಿಂದ ಈ ಬ್ಯೂಟಿಫುಲ್ ಸ್ಪಾಟ್ ಗೆ ರೀಚ್ ಆಗಿ ಬಿಟ್ವಿ. ಇಲ್ಲಿ ನೋಡಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ತರ ಕಾಣಿಸ್ತಿಲ್ವಾ? ನಾನಿವತ್ ಬಂದಿದ್ದೆ ಕಾರಿಂಜೇಶ್ವರ ಟೆಂಪಲ್ ಗೆ. ಈ ಟೆಂಪಲ್ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ರೆ ನನಗೆ ಸಿಕ್ಕಿದಂತಹ ಸ್ವಲ್ಪ ಇನ್ಫಾರ್ಮೇಶನ್ ನಿಮ್ ಜೊತೆ ಸಹ ಶೇರ್ ಮಾಡ್ಕೊಳ್ತೀನಿ. ಈ ಬೆಟ್ಟಕ್ಕೆ 600 ಮೆಟ್ಲನ್ನ ಹತ್ಕೊಂಡು ರೀಚ್ ಆಗ್ಬೇಕಾಗುತ್ತೆ. ಟಾಪ್ ಅಲ್ಲಿ ಬಂದ್ಬಿಟ್ಟು ಶಿವನ ದೇವಸ್ಥಾನ ಇದೆ, ಹಾಗೆ ಇನ್ನೊಂದು ಪಾರ್ಟ್ ಅಲ್ಲಿ ಕೆಳಗಡೆ ಪಾರ್ವತಿ ದೇವಸ್ಥಾನ ಇದೆ. ಈ ಬ್ಯೂಟಿಫುಲ್ ನೇಚರ್ ನ ಇಲ್ಲಿ ಸ್ಪಾಟ್ ಅಲ್ಲಿ ನಿಂತ್ಕೊಂಡು ಅದು ಟಾಪ್ ಲೆವೆಲ್ ಅಲ್ಲಿ ವ್ಯೂ ಮಾಡ್ತಿದ್ರೆ ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೊಳ್ಳಿ. ನಾವು ಬಂದಾಗ ದೇವಸ್ಥಾನ ಫುಲ್ ಕ್ಲೋಸ್ ಆಗಿತ್ತು, ಸೊ ದೇವಸ್ಥಾನದ ಗರ್ಭಗುಡಿಯನ್ನು ತೋರಿಸ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಇಲ್ಲೊಂದ್ ಸ್ವಲ್ಪ ಹೊತ್ತು ಪ್ರೇ ಎಲ್ಲ ಮಾಡ್ಕೊಂಡು ನೇಚರ್ ವ್ಯೂ ನ ಮಾತ್ರ ಫುಲ್ ಮಸ್ತಾಗಿ ಎಂಜಾಯ್ನ ಮಾಡಿದೆ ಅಂತ ಅನ್ಕೊಳ್ಳಿ. ಅಂಡ್ ನನಗೆ ಅಲ್ಲೊಬ್ರು ಹೇಳಿದ್ರು ಕ್ರೇಜಿ ವಿಷಯ ಏನಪ್ಪಾ ಅಂತ ಅಂದ್ರೆ ಮಧ್ಯಾಹ್ನ ಆದ ಕೂಡ್ಲೆ ಒಂದು 100 ಕೋತಿಗಳು ಇಲ್ಲಿ ಊಟಕ್ಕೆ ಬರುತ್ತಂತೆ. ಬಟ್ ಅದರಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ಲೀಡರ್ ಅಂತ ಕಾರಿಂಜಿ ದಡ್ಡ ಅನ್ನೋ ನೇಮ್ ಅಲ್ಲಿರೋ ಕೋತಿ ಇದೆಯಂತೆ. ಸೊ ಅದೊಂದು ಫಸ್ಟ್ ಊಟ ಮಾಡಿದ್ಮೇಲೆ ಬೇರೆ ಕೋತಿಗಳೆಲ್ಲ ನೆಕ್ಸ್ಟ್ ಊಟ ಮಾಡಕ್ ಸ್ಟಾರ್ಟ್ ಮಾಡುತ್ತಂತೆ. ನೆಕ್ಸ್ಟ್ ಲೆವೆಲ್ ಅಲ್ವೇನ್ರಿ. ಆಮೇಲೆ ನಾವ್ ಹತ್ಬೇಕಾದ್ರೆ ತುಂಬಾ ಕೋತಿಗಳಿರ್ಲಿಲ್ಲ, ಬಟ್ ಇಳಿಬೇಕಾದ್ರೆ ಅಂತೂ ಇವಾಗ್ಲೂ ತುಂಬಾನೇ ಕೋತಿಗಳು ಸಿಕ್ಕಿದ್ವು ನಮಗಂತೂ. ಬಗ್ಗೆ ಅಂತೂ ಒಂದ್ ಮಾತಿಲ್ಲ ಅನ್ನೋ ತರನೇ ಈ ಕಡೆ ನೋಡಿ, ಈ ಕೊಳನ ಮಹಾಭಾರತದಲ್ಲಿದ್ದಂತಹ ಭೀಮ ಮತ್ತೆ ಅರ್ಜುನರು ಸೇರಿ ಕ್ರಿಯೇಟ್ ಮಾಡಿದಂತೆ. ಇಂಟ್ರೆಸ್ಟಿಂಗ್ ಅನ್ನಿಸ್ತಿಲ್ವಾ? ಸೊ ಇಂಟ್ರೆಸ್ಟಿಂಗ್ ಆಗಿರುವ ಈ ದೇವಸ್ಥಾನನ ನೀವು ಒಮ್ಮೆ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ ಅಂಡ್ ವಿ ಕೀಪ್ ಸಪೋರ್ಟಿಂಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಕೇಳ್ತೀನಿ.